परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमलाचलं सर्वदी साक्षिभूतं भावातीतं त्रिगुणरहितं श्रीसद्गुरु नित्यत्वं नमामि। महायोगपीठे तटे भीमरत्यं वरं पुण्डलीकाय दातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गं। पाण्डुरङ्गाकरो प्रथमनमन दुसरे चरणा संताचिया चक्रपादाने कते चा विस्तार बाबाजी सद्गुरु दास तुका। ಪ್ರಥಮದಲ್ಲಿ ಸದ್ಗುರುಗಳ ಶ್ರೀಚರಣದಲ್ಲಿಯೂ ಅನಂತ ನಮನವನ್ನು ಸಲ್ಲಿಸಿ ಪಂಡರಿ ಸಂಪ್ರದಾಯದ ಸಕಲ ಗುರುವರ್ಯರ ಶ್ರೀಚರಣಗಳಲ್ಲಿಯೂ ಯಾವ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಸಂತ ಮಹಂತರಲ್ಲಿಯೂ ಚೈತನ್ಯ ಸಂಪ್ರದಾಯದ ಗುರುರಾಗಿರುವಂಥ ಶ್ರೀಮಠದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಕೃಷ್ಣಸ್ವಾಮಿಯವರ ಶ್ರೀಚರಣಗಳಲ್ಲಿಯೂ ಯಾವ ಜ್ಞಾನದ ದೇವರಾಗಿರುವಂಥ ಶರತ್ ಸ್ವಾಮಿಯವರ ಶ್ರೀಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ ಮಹಾತ್ಮರೇ ಪುಣ್ಯಾತ್ಮರೇ ತಮ್ಮೆಲ್ಲರಿಗೂ ನಮನವನ್ನು ಸಲ್ಲಿಸ್ತಾ 39ನೇ ಶ್ಲೋಕ. ಅರ್ಜುನ ಉವಾಚ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾ ನಿವರ್ತಿತುಂ ಕುಲಕ್ಷಯೇ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನಿ ವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಅಲ್ಲಿ ಹೇಳ್ತಾ ಬರ್ತಾರೆ, ಮಾವಲಿಯವರು ವರ್ಣನೆ ಮಾಡ್ತಾರೆ. ಹೇ ಅಭಿಮಾನ ಮದೇ ಭೂಲಲೆ जरिपा संग्रामाले तर्हि आम्ही हितापुले जाणावे लागे. हे ऐसे कैसे करावे जे आपुले आपण मरा मारावे. जाणत जाणतांचे सेवावे काळकूट. हाजी मार्गी चालता फुडा सिंह जाहला अवचिता. तो तव चुकविता लाभू आथी. असता प्रकाशु सांडावा मग अंधकोप आश्रवा. तरी तेथ कवणो देवा ಲಾಭೂ ಸಾಂಗೆ. ಮೌಲ್ಯವ್ರು ಹೇಳ್ತಾರೆ, ಹೇ ದೇವ, ಹೇ ಕೃಷ್ಣ, ಕುಲನಾಶದಿಂದಾಗುವ ಪ್ರಮಾದವನ್ನು ಸ್ಪಷ್ಟವಾಗಿ ಗಮನಿಸಬಲ್ಲ ನಾವು ಈ ಪಾಪದಿಂದ ಏಕೆ ಹಿಂದೆಗೆಯಬಾರದು? ಯಾಕೆ ಹಿಂದೆ ಸರಿಯಬಾರದು? ಯಾಕೆ ಹಿಂದೆ ಸರಿಯಬಾರದು? ಆ ಕೌರವರು ಹೆಂಗಾರ ಅಂತ ಹೇಳಿದ್ರೆ, ಹೇ ಅಭಿಮಾನ ಮದೆ ಭೂಲಲೆ. ಕೌರವರು ಹೆಂಗದಾರ? ಹೇ ಅಭಿಮಾನ ಮದೆ ಭೂಲಲೆ जरिपा संग्राम आले तरी आम्ही हित आपुले जाणावे लागे.
ಈ ಕೌರವರು ಹೇಗಿದ್ದಾರೆ ಅಂದರೆ ದೇವ, ಇವರು ಅಭಿಮಾನದಲ್ಲಿ, ಈ ಕೌರವರು ಅಭಿಮಾನದಿಂದ ಮದವೇರಿ ಯುದ್ಧ ಮಾಡಲು ಬಂದಿರುವರು. ಆದರೆ ನಮಗೆ ನಮ್ಮ ಹಿತ ನೋಡಬೇಕಾಗಿದೆ. ಒಂಚೂರು ಆಲೋಚನೆ ಮಾಡಿರಿ. ಇಲ್ಲಿ ಸ್ವರೂಪ ಜ್ಞಾನದಲ್ಲಿ ಇರುವಂಥ ಅರ್ಜುನ, ಅಭಿಮಾನದಲ್ಲಿರುವಂಥ ಕೌರವರು ನೋಡ್ರಿ. ಅಜ್ಞಾನದಲ್ಲಿರುವಂಥ ಕೌರವರಿಗೆ ನಾನು ನನ್ನವರು ಕಾಣುತ್ತಿಲ್ಲ, ನಾನು ನನ್ನವರಂತ ಕಾಣದು ಅಲ್ಲಿ. ನೋಡಿ, ಈ ಆಸ್ತಿ ವಿಷಯ ಅಂತ ಹೇಳಿದಾಗ ಎಷ್ಟು ಕೆಟ್ಟದಿದೆ. ತಾವು ಒಂದೇ ತಟ್ಟೆಯಲ್ಲಿ ಉಣ್ಣುತ್ತಿರುವಂಥ ಅಣ್ಣ ತಮ್ಮಂದಿರು ಮುಂದೊಂದು ದಿನ ನಾವು ಬೇರೆ ಆಗಬೇಕನ್ನುವಂಥ ಪ್ರಶ್ನೆ ಬಂದಾಗ, 4 ಜನ ಹಿರಿಯರು ಬಂದು ಮನೆಯಲ್ಲಿ ಕುಳಿತಿರುವಾಗ ಆ ಪಾಲ ಅಂತ ಮಾಡ್ತಾರೆ ನೋಡ್ರಿ. ಪಾಲ ಅಂತ ಮಾಡಿದಾಗ, ಆ ಪಾಲದ ಪ್ರಶ್ನೆ ಬಂದಾಗ ಮನಸ್ಸು ಹೇಗೆ ನಟನೆ ಮಾಡುತ್ತೆ ನೋಡ್ರಿ. ನಾವು ನಮ್ಮ ಸ್ವಂತ ಅಣ್ಣ ತಮ್ಮಂದರಿಗೆ ಕೊಡುವಂಥ ಪಾಲದೊಳಗೆ ಈ ನಾನು ಒಂದು ಸ್ವಾರ್ಥ ಬಂದಾಗ ಎಷ್ಟು ದುರ್ಬುದ್ಧಿ ಮಾಡ್ತದಂತೆ ಹೇಳಿದರೆ, ಅವರು ಯಾರೋ ನನಗಾಗದವರು, ನನ್ನ ವೈರಿಗಳು ಅನ್ನುವಂಥದ್ದನ್ನು ಮಾಡ್ತದೆ ಮನಸ್ಸು. ಎಂಥ ದುರ್ದೈವ ನೋಡ್ರಿ, ಎಂಥ ದುರ್ದೈವ. ನಿನ್ನೆ ತನ ಇಂದಿನ ತನ ಎಲ್ಲ ಅಣ್ಣತಮ್ಮರು ಕೂತ್ಕೊಂಡು ಊಟ ಮಾಡ್ತಿರುವಂಥ ಒಂದು ಮನೆ ಇವತ್ತು 2 ಮನೆ ಆಗ್ತದಂದಾಗ ಆ ಅಜ್ಞಾನದೊಳಗೆ ಎಷ್ಟು ವಿಪರೀತವಾಗಿ ಮನಸ್ಸು ಮದವೇರಿರ್ತದಂತ ಹೇಳಿದರೆ, ನನ್ನ ಅಣ್ಣನಾಗಲಿ ನನ್ನ ತಮ್ಮನಾಗಲಿ ಅವನು ಒಂದು ಚೂರು ಕೊಡಬಾರ್ದು ಅನ್ನುವಂಥ ದುರ್ಬುದ್ಧಿ ಬಂದುಬಿಡ್ತದೆ. ಏನು ವಿಪರ್ಯಾಸ, ಏನು ವಿಪರೀತ, ಎಂಥ ಅಜ್ಞಾನ ನೋಡ್ರಿ. ಅದಕ್ಕೆಲ್ಲ ಶಬ್ದ ಬೆಳೆಸಿದರೆ, ಕೌರವರು ಅಭಿಮಾನದಿಂದ ಮದವೇರಿ, ಅಭಿಮಾನದಿಂದ ಹೇ ಅಭಿಮಾನ ಮದೆ ಭೂಲಲೆ, ಹೇ ಕಾಯ್ಕಿಲ ಹೇ ಅಭಿಮಾನ ಮದೆ ಭೂಲಲೆ. ಇವರು ಅಭಿಮಾನದೊಳಗೆ ಮರ್ತಾರೆ. ಜರಿ ಪಾ ಸಂಗ್ರಮ ಆಲೆ, ಅದಕ್ಕಾಗಿ ಇವರು ಯುದ್ಧಕ್ಕೆ ಬಂದಾರೆ, ಯುದ್ಧ ಮಾಡಲು ಅಣಿಯಾಗಿದ್ದಾರೆ. ತರಿ ಆಮಿ ಹಿತ ಆಪುಲೆ ಜಾಣವೇ ಲಾಗೆ, ಹೇ ಕೃಷ್ಣ, ನಮಗೆ ನಮ್ಮ ಹಿತ ತಿಳಿದ. ಇವರು ಅಭಿಮಾನದಿಂದ ಮದವೇರಿ, ಮದವೇರಿ ಯಾವುದ್ರಿ? ಮದ ಎಷ್ಟದವ್ರಿ? ವಿಕಾರಗಳು ಕಾಮ ಕ್ರೋಧ ಮೋಹ ಮದ ಮತ್ಸರ, ಈ ಮದವೇರಿ ಯುದ್ಧ ಮಾಡಲು ಬಂದಿರುವರು. ಆದರೆ ನಮಗೆ ನಮ್ಮ ಹಿತ ನೋಡಬೇಕಾಗಿದೆ. ನಮ್ಮ ಹಿತ ಯಾವುದರಲ್ಲಿ? ನಮ್ಮ ಹಿತ ಒಂಚೂರು ವಿವೇಕ ಜಾಗೃತ ಮಾಡ್ಕೋಬೇಕಾಗಿತ್ತು, ಮಾಡಲಿಲ್ಲ ಅವರು. ಮದವೇರಿ ಯುದ್ಧ ಮಾಡಲು ಬಂದವರೇ ಕೃಷ್ಣ ಅಂತ ಪ್ರಶ್ನೆಯನ್ನು ಹಾಕ್ತಾರೆ, ಕ್ವಶನ್ ಮಾರ್ಕ್ ಹಾಕ್ತಾರೆ. ಪ್ರಶ್ನೆ ಹಾಕಿ ಇನ್ನು ಇವರು ಯಾರು ಮುಂದಿನ ಓವಿಲ್ ಹೇಳ್ತಾರೆ, ಹೇ ಐಸೆ ಕೈಸೆ ಕರಾವೆ ಜೆ ಆಪುಲೆ ಅಪಣ ಮಾರಾವೆ. ಹೇ ಕೃಷ್ಣ, हे ऐसे कैसे करावे जे आपुले आपणच मारावे. जाणत जाणतांचे सेवावे काळकूट. ಹೇ ಕೃಷ್ಣ, ಅದು ಹೆಂಗೆ ಮಾಡಕ್ಕೆ ಬರ್ತದೆ? ಇದು ಹೇಗೆ ಸಾಧ್ಯ? ನನ್ನವರನ್ನು ನಾನೇ ಕೊಲೆ ಮಾಡುವುದು, ನನ್ನ ಆಪ್ತರನ್ನು ನಾನೇ ಕೊಲ್ಲುವುದು, ಈ ಮಾತು ಹೇಗೆ ಸಾಧಿಸಬೇಕು? ಪ್ರಶ್ನೆ ಹಾಕೋತಾನೆ ತನಗೆ ತಾನೇ, ಪ್ರಶ್ನಾರ್ಥಕ ವಾಕ್ಯ. ನನ್ನವರನ್ನು ನಾನೇ ಹೇಗೆ ಕೊಲ್ಲಲಿ? ಇದು ಹೇಗೆ ಸಾಧಿಸಿತು? ಹೇ ದೇವಾ, ಪ್ರತ್ಯಕ್ಷ ಕಂಡು ತಿಳಿದು ಕಾಳಕೂಟ ವಿಷವನ್ನು ಹೇಗೆ ಸೇವಿಸಬಹುದು? ಹೇಗೆ ಸೇವಿಸಬೇಕು? ಕಾಳಕೂಟ ವಿಷಯದ ಆ ವಿಷಯ ಪ್ರತ್ಯಕ್ಷ ಇದ್ದರೂ ಸಹ ಅದನ್ನು ಹೇಗೆ ಸೇವನೆ ಮಾಡೋಕ್ಕೆ ಬರ್ತದೆ? ಜಾಣತ ಜಾಣತಾಂಚೆ सेवावे काळकूट. जाणत हे काय आहे? जाणून आहे, पण कसे ग्रहण करायचं, ಹೇಗೆ ಸೇವನೆ ಮಾಡೋಕ್ಕಾಗ್ತದೆ ಹೇಳ್ರಿ? ಜಾಣತ ಜಾಣತಾಂಚೆ सेवावे काळकूट.
ಇದು ಸಾಧ್ಯ ಇಲ್ಲದ ಮಾತು. ಕಾಳಕುಟ ವಿಷ ಕುಡಿದ್ರೆ ನಿಶ್ಚಿತವಾಗಿ ಮರಣದ. ಏನ್ರಿ? ಕಾಳಕುಟ ವಿಷ ಕುಡಿದ್ರೆ ನಿಶ್ಚಿತವಾಗಿ ಮರಣದ. ಹಂಗೆ ನಮ್ಮವರನ್ನು ನಾನು ಕೊಲ್ಲುವುದು ಹೇಗೆ ಸಾಧಿಸಿತು? ಹೇಗೆ ಇದು ಹೇಗೆ ಸಾಧಿಸುವುದು? ನನ್ನವರನ್ನು ನಾನು ಕೊಲ್ಲುವುದು ಇದು ಸಾಧ್ಯ ಅಲ್ಲ ಅಂತ ಹೇಳ್ಕೊತ ಹೋಗ್ತಾರೆ. ನನ್ನವರನ್ನು ನಾನು ಕೊಲ್ಲುವುದು ಇದು ಸಾಧ್ಯವಲ್ಲದ ಮಾತು ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕಾಗಿ ನಮಗೆ ಏನು ತಿಳಿಬೇಕು ಅಂತ ಹೇಳಿದರೆ, ನಾವು ಪ್ರತ್ಯಕ್ಷ ಹೇಗದ ಇವರ ಜೊತೆಗೆ ಯುದ್ಧ ಮಾಡೋದಂತ ಹೇಳಿದರೆ, ಎದುರಿಗೆ ನೋಡಿ ತಿಳಿದು ಪ್ರತ್ಯಕ್ಷ ಕಂಡು ತಿಳಿದು ಕಾಳಕೂಟ ವಿಷಯವನ್ನು ಹೇಗೆ ಸೇವಿಸಬೇಕು ಹೇಳು? ಇದು ಹೇಗೆ ಸೇವಿಸಲು ಸಾಧ್ಯವಿಲ್ಲದ ಮಾತು. ಅಹೋ ಮಹಾರಾಜ್ ಅಂತಾರೆ, ಮಹಾರಾಜರೇ ಅಂತ ಸಂಬೋಧನೆ ಮಾಡ್ತಾನೆ. ಮುಂದೆ ನೋಡ್ರಿ, ಹಾಜಿ ಮಾರ್ಗಿ ಚಾಲಿತಾ ಪುಡಾ ಸಿಂಹೋ ಜಾಹಳ ಅವಚಿತ ತೋ ತವ ಚುಕವಿತಾ ಲಾಭುವಾಥಿ. ಹಾಜಿ ಮಾರ್ಗಿ ಚಾಲಿತಾ ಪುಡಾ ಸಿಂಹು ಜಾಹಳ ಅವಚಿತ ತೋ ತವ ಚುಕವಿತಾ ಲಾಭುವಾಥಿ. ನಾವು ಹೇಗಿದೆ ಅಂತ ಹೇಳಿದ್ರೆ, ಹೇ ಕೃಷ್ಣನೇ, ದಾರಿಯಲ್ಲಿ ನಡೆಯುವ ಕಾಲಕ್ಕೆ, ಹಾಜಿ ಓ ಮಹಾರಾಜರೇ, ದಾರಿಯ ನಡೆಯುವ ಕಾಲಕ್ಕೆ ಅಕಸ್ಮಾತಾಗಿ ನಮ್ಮ ಮುಂದಿನ ದಾರಿಯಲ್ಲಿ ಸಿಂಹವು ಬಂದರೆ ಅದನ್ನು ತಪ್ಪಿಸಿ ಹೋಗುವುದು ಶ್ರೇಯಸ್ಕರವೋ? ಅದನ್ನು ತಪ್ಪಿಸಿ ಹೋಗುವುದು ಶ್ರೇಯಸ್ಕರ. ನಾವು ದಾರಿ ನಡೆಯಬೇಕಾದ್ರೆ ಆ ಕಾಲಕ್ಕೆ ಅಕಸ್ಮಾತ್ತಾಗಿ ನಮ್ಮ ಮುಂದಿನ ಹಾದಿಯಲ್ಲಿ ಸಿಂಹ ಬಂದರೆ ಅದನ್ನು ತಪ್ಪಿಸಿ ಹೋಗುವುದು ಶ್ರೇಯಸ್ಕರವು. ಏನಾದರೂ ಹಾಗೆ ಹೋದರೆ ನಾವು ಉಳಿಯಲು ಸಾಧ್ಯವೇ? ಹಾಗೆ ಈ ಯುದ್ಧ ಎಂಬ ವಿಘ್ನ, ಈ ಅನರ್ಥವನ್ನು ನಾವು ಹಾಗೇ ಹೋದರೆ ನಮ್ಮವರನ್ನು ನಾವು ಕೊಂದು ಯಾವ ಸುಖ ಪಡಲು ಸಾಧ್ಯ? ತಿಳಿದೋ ಕಾಳಕುಟ ಸೇವಿಸಿ ವಿಷ ಸೇವಿಸಿ ಪ್ರಾಣ ಕಳೆದುಕೊಳ್ಳುವಂತೆ ಹೇ ಕೃಷ್ಣನೇ, ಹೇ ದೇವಾ. ಏನು ಅದ್ಭುತವಾದಂಥ ಶ್ರೇಯಸ್ಕರವೋ ಅಂತ ಶಬ್ದ ಬಳಸ್ತಾನಿಲ್ಲ. ನಮ್ಮ ಪ್ರಿಯಸ್ಕರ ಮತ್ತು ಶ್ರೇಯಸ್ಕರ ಎರಡು ಶಬ್ದವನ್ನು ಹೀಗೆ ನಾವು ಮಾತಾಡಿದ್ದೀವಿ. ಯಾವುದು ಪ್ರಿಯಸ್ಕರ, ಯಾವುದು ಶ್ರೇಯಸ್ಕರ? ಹೋಗುವುದು ಶ್ರೇಯಸ್ಕರವೇ. ನಾವೆಲ್ಲರೂ ದೇಹಾತ್ಮಕ ಬುದ್ಧಿಯನ್ನು ತಿಳಿದು ಜೀವಿಸುವುದು ಇದು ಶ್ರೇಯಸ್ಕರವೋ? ಏನು ಆತ್ಮಜ್ಞಾನವನ್ನು ತಿಳಿದು ನಾವು ಶ್ರೇಯವನ್ನು ತಿಳಿದುಕೊಳ್ಳುವುದು ಯಾವುದು? ಲಾಭು ಅಂತ, ಲಾಭು ಹಾಥಿ. ಯಾವುದು ಶ್ರೇಯಸ್ಕರ? ಶ್ರೇಯ ಯಾವುದು? ಪ್ರಿಯ ಯಾವುದು? ಪಂಚ ವಿಷಯಾದಿ ಇಂದ್ರಿಯ ಭೋಗಗಳು ವರ್ತಮಾನದಲ್ಲಿ ಸುಖ ಪ್ರಿಯವಾಗಿ ತೋರಿದರೂ ಕಾಲಾಂತರದಲ್ಲಿ ಇದು ತಮಗೆ ದುಃಖವನ್ನೇ ಕೊಡುವವು. ದುಃಖ ನಿಶ್ಚಿತವಾಗಿ ಕೊಡ್ತವೆ. ಈ ಇಂದ್ರಿಯ ಸುಖಗಳು ವರ್ತಮಾನದಲ್ಲಿ ಪ್ರಿಯವಾಗಿ ಕಂಡರೂ ಅದು ಕಾಲಾಂತರದಲ್ಲಿ ದುಃಖವೇ ಕೊಡುವುದು. ಈ ವರ್ತಮಾನದ ಸಮಯದಲ್ಲಿ ಅಧ್ಯಾತ್ಮ ಜ್ಞಾನವು ಕಹಿಯಾಗಿ ಕಂಡರೂ ಕಾಲಾಂತರದಲ್ಲಿ ಅದು ತಮಗೆ ಸರ್ವ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಕೊಡುವಂಥ ಶ್ರೇಯಸ್ಕರವಾಗುವುದು. ಅದಕ್ಕಾಗಿ ನಾವೆಲ್ಲರೂ ಶ್ರೇಯೋ ಮಾರ್ಗವನ್ನು, ಆತ್ಮಜ್ಞಾನ, ಸ್ವರೂಪ ಜ್ಞಾನವನ್ನು ತಿಳಿಯುವುದು ನಮ್ಮೆಲ್ಲರಿಗೆ ಶ್ರೇಯೋ ಮತ್ತು ಲಾಭ. ಲಾಭು ಅಂದರೆ ಯಾವುದು ಲಾಭ? ನಮ್ಮ ಶ್ರೇಯ ಮಾಡಿಕೊಳ್ಳುವುದೇ ನಮಗೆ ಲಾಭ. ಅಂಥ ಲಾಭವನ್ನು ನಾವು ಪ್ರಾಪ್ತರೂಪದ ಪ್ರಾಪ್ತಿ ಮಾಡಿಕೊಂಡಾಗ ಅದು ನಮಗೆ ಲಾಭದ. ಮನುಷ್ಯ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಪಡಿಬೇಕು. ಅದು ಜೀವರಾಶಿಗಳಲ್ಲಿ ಪಶು ಪಕ್ಷಿಗಳಿಗಿಲ್ಲ. ಈ ಜನ್ಮದೊಳಗೆ ನಾವು ಮನುಷ್ಯರಾಗಿ ಬಂದಾಗ ಇಂಥ ಸತ್ಸಂಗಾದಿಗಳಲ್ಲಿ ಈ ನಮ್ಮ ಲಾಭವನ್ನು ನಾವು ಪಡೆದುಕೊಳ್ಳುವುದೇ ಶ್ರೇಯಸ್ಕರವಾದದ್ದು.
238ನೇ ಓವಿ ಈ ಲಾಭದ ಬಗ್ಗೆ ಹೇಳ್ತದೆ. ಇನ್ನು 229ನೇ ಓವಿ ಅಸತಾ ಪ್ರಕಾಶು ಸಾಂಡವ ಮಗ ಅಂಧಕೂಪಾಶ್ರವ ತರಿತೇ ತಕವಣೋ ದೇವಾ ಲಾಭ ಸಾಂಗೆ. ಮತ್ತು ಲಾಭವನ್ನು ಹೇಳ್ತಾರೆ. ಅಹೋ, ಇದ್ದ ಪ್ರಕಾಶವನ್ನು ತ್ಯಜಿಸಿ ಬೇಕಂತಲೇ ಕತ್ತಲು ಕೋಣೆಯಲ್ಲಿ ಹೋಗಿ ಕುಳಿತುಕೊಳ್ಳುವುದು, ಇದರಲ್ಲಿ ಯಾವುದು ಲಾಭಕರ ಹೇಳು ದೇವ ನೋಡೋಣ. ನೋಡು, ಇದ್ದ ಪ್ರಕಾಶ ಬೆಳಕಿನಲ್ಲಿ ಇದ್ದದ್ದನ್ನು ಅಸತಾ ಪ್ರಕಾಶವು ಸಾಂಡವ, ಯಾವ ಬೆಳಕಿತ್ತು ಅದನ್ನು ಬಿಟ್ಟು ಮಗ ಅಂಧಕೂಪ ಆಶ್ರವ ಕತ್ತಲೊಳಗೆ ಹೋಗಿ ಕುಳಿತುಕೊಂಡರೆ ತರಿ ತೇತ ಕವಣು ದೇವ ಲಾಭು ಸಾಂಗೆ. ಗೊತ್ತಿದ್ದು ಬೆಳಕಿನಲ್ಲಿ ಇದ್ದು ಆ ಬೆಳಕನ್ನು ತ್ಯಜಿಸಿ ಅಂಧಕೂಪ ಆಶ್ರಯ ಆದ್ರೆ ಅಲ್ಯಾಕೆ ಬಿಟ್ಟಿತ್ರಿ? ಅಂಧಕಾರದೊಳಗೆ ಹುಳ ಚೇಳು ಎಲ್ಲವೂ ಕಚ್ತಾವ. ಅಜ್ಞಾನದೊಳಗೆ ಎಲ್ಲರೂ ಕಚ್ತಾರೆ. ಯಾರು ಬಿಡ್ತಾರೆ? ಎಲ್ಲರೂ ಕಚ್ತಾರೆ. ಬಂದವರೆಲ್ಲ ಕಚ್ಚವ್ರೆ. ಯಾಕಂದ್ರೆ ಅಲ್ಲಿ ಕೇವಲ ಅಜ್ಞಾನ ಅದ, ಅಲ್ಲಿ ಜ್ಞಾನ ಇಲ್ಲವೇ ಇಲ್ಲ. ಅಂಥ ಅಜ್ಞಾನದೊಳಗೆ ದೇವಾ ತಿಳಿದು ಹೋಗಿ ನಾವು ಅಂಧಕಾರದಲ್ಲಿ ಕುಳಿತುಕೊಂಡರೆ ಆ ಬೆಳಕಿನ ತ್ಯಾಗ ಮಾಡಿ ಅಂಧಕಾರ ನಮಗೆ ಬಿಟ್ಟಿತೆ, ಬಿಡಲು ಸಾಧ್ಯವೇ ಇಲ್ಲ. ಏನು ಅದ್ಭುತ ವರ್ಣನೆ ಮಾಡ್ಯಾರ ನೋಡ್ರಿ ಮಾವಲಿಯವರಿಲ್ಲಿ. ಏನೇನು ಹೇಳಿದ್ದಾರೆ ಒಂದು ಚೂರು ಗಮನ ಕೊಡ್ರಿ. ಇಲ್ಲಿ ಏನು ಹೇಳ್ಕೊತ ಹೋಗ್ತಾರಂದ್ರೆ ಉಪಮಾ ಕೊಟ್ಕೋತ ಹೋಗ್ತಾರ. ಹೇ ದೇವ, ನಮ್ಮ ಹಿತ ಐತೇರಿ ಸಂಗ್ರಾಮದೊಳಗೆ ಅಂತ ಹೇಳ್ತಾ ನಮ್ಮನ್ನು ನಾವು ಹೊಡೆಯುವುದು ಯೋಗ್ಯವೇ? ತಿಳಿದು ಕಾಳಕೂಟ ವಿಷ ಹಾದಿಯಲ್ಲಿ ಹೋಗುವ ಸಮಯದಲ್ಲಿ ಸಿಂಹ ಎದುರಾದರೆ ಅದರ ಎದುರಿಗೆ ಹೋಗುವುದು ಉಚಿತವೇ? ಅದು ಲಾಭವೇ? ದೇವಾ, ಪ್ರಕಾಶವನ್ನು ತ್ಯಜಿಸಿ ಅಂಧಕಾರದಲ್ಲಿ ಪ್ರವೇಶ ಮಾಡುವುದು ಹೇಳು, ತಾವೇ ಹೇಳಿ, ಇದು ನಮಗೆ ಲಾಭವೇ ಎಂದು ಅದ್ಭುತ ಮಾತುಗಳನ್ನು ಹಾಕಿದ್ದಾರೆ ನೋಡಿ. ನಾವೆಲ್ಲರೂ ಇದನ್ನು ಮಾಡ್ತಾ ಇದ್ದೇವೆ. ಯಾವ ಜ್ಞಾನ ಪ್ರಕಾಶವನ್ನು ಬಿಟ್ಟು ದೇಹಾತ್ಮಕ ಬುದ್ಧಿಯ ಅಂಧಕಾರದಲ್ಲೇ ಮುಳುಗಿರೋರು ನಾವುಗಳೆಲ್ಲ. ನಾನೂ ನನ್ನದು. ಈ ಪ್ರಕಾಶ ಸ್ವಯಂ ಸ್ವರೂಪರಾಗಿರುವಂಥ ಈ ಜ್ಞಾನ ಪ್ರಕಾಶವನ್ನು ಬಿಟ್ಟು ನಾವೆಲ್ಲರೂ ಈ ಅಂಧಕ ರೂಪವಾಗಿರುವಂಥ 10 ಇಂದ್ರಿಯಗಳು ಏನ್ರಿ 10 ಇಂದ್ರಿಯ, ಈ ಮದಾಂಧ ಆನೆಗಳು ಹೇಗೆ ಒಂದು ಹೆಣ್ಣಾನೆಯ ಸ್ಪರ್ಶಕ್ಕೆ ಮದಾಂಧ ಆನೆ ಹೋಗಿ ಆ ಕಂದಕದಲ್ಲಿ ಬಿದ್ದು ಇಡೀ ಜೀವನ ತುಂಬ ಅಂಕುಶಕ್ಕೆ ಒಳಗಾಗಿ ಆ ಮಾವು ತನ್ನ ಕೈಯಲ್ಲಿ ಒದ್ದಾಡುವ ಹಾಗೆ ಈ ಕಣ್ಣು ಕಾಣದೆ ಕುರುಡ ಆಗಿರುವಂಥ ಇಂದ್ರಿಯಗಳ ವಿಷಯದಲ್ಲಿಯೇ ಹಗಲು ರಾತ್ರಿ ಅಂಧಕ ರೂಪದಲ್ಲಿ ಬಿದ್ದು ಈ ಮದಾಂಧರು ಯುದ್ಧ ಭೂಮಿಯಲ್ಲಿ ಬಂದು ಕುಳಿತಿರುವರು, ನೀತಿರುವರು. ಇವರು ನಮ್ಮವರನ್ನು ನಾನು ಕೊಲ್ಲುವುದೇ ಅನ್ನುವಂಥ ವಿವೇಕ್ ಇರಲಿ. ಅಷ್ಟರ ತಿಳಿದಿದೆಯಲ್ಲ ಅವನಿಗೆ, ಅರ್ಜುನನಿಗೆ. ದೇಹಾತ್ಮಕ ಬುದ್ಧಿ ಈ ನನ್ನವರೆಂಬ ತಿಳಿಯುವುದರ ವಿವೇಕ ಇದೆ ಅಲ್ಲಿ ಲೌಕಿಕದೊಳಗೆ. ಇನ್ನು ಪಾರಮಾರ್ಥದಲ್ಲಿ ಭಗವಂತ ಗುರು ತನ್ನ ಶಿಷ್ಯನಿಗೆ ಹೇಳ್ತಾನೆ, ಯಾವುದು ಸತ್ತು ಯಾವುದು ಮಿತ್ತು, ಯಾವುದು ಸತ್ ಯಾವುದು ಅಸತ್ ಅನ್ನೋದನ್ನು ಆಮೇಲೆ ಹೇಳ್ತಾನೆ. ಆದರೆ ಇಷ್ಟಾದರೂ ತಿಳಿಬೇಕಲ್ಲ. ನಾವು ಧರ್ಮದ ಬಗ್ಗೆ ಮಾತಾಡಿದಾಗ ಪುರುಷರಿಗೆ ಇಚ್ಛೆಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಬಹಳ ಸೂಕ್ಷ್ಮದ. ಈ ನಾನು ನನ್ನವರು ಎಂಬುದು ತಿಳಿಯುವಂಥ ಧರ್ಮ. ನಾನು ಅನ್ಯವರು, ನನ್ನ ಬಿಟ್ಟು ನನ್ನ ತಮ್ಮಂದಿರು, ನನ್ನ ಬಂಧು ಬಳಗ. ಒಂಚೂರು ಸೂಕ್ಷ್ಮವಾದಂಥ ವಿಷಯವನ್ನು ಎಲ್ಲರೂ ನಾವು ಗಮನಿಸಬೇಕಾಗಿರೋದು. ಹಾಗೆ ಸುಂದರ ವಿಷಯವನ್ನು ಹೇಳ್ತಾರೆ. ಅಂಧಕಾರ. ಯಾವುದು ಅಂಧಕಾರ? ನಾನು ಬೇರೆ, ನನ್ನ ಸಂಬಂಧಿಗಳ ಬೇರೆ ಅನ್ನುವಂಥ ಆ ವಿಷಯ ಬಂದಾಗ
ಆ ಅಂಧಕಾರ ನಮ್ಮೆಲ್ಲರಿಗೆ ಆವರಣ ಆಗ್ತದೆ. ಆ ಅಂಧಕಾರ ಹೇಗಿರ್ತದೆ ಅಂದ್ರೆ ಕಾಳಕೂಟ ವಿಷಯ ಇದ್ದಂಗೆ. ಎಟ್ಟು ಅಣ್ಣ ತಮ್ಮರು ಬಡದಾಡಿ ಸತ್ರು, ಇದೇ ಪಾಂಡವರು ಸತ್ರು. ಬರೀ ಪಾಂಡವರ ಯುದ್ಧದ ಕಥೆಯಲ್ಲ ಇದು. ಇಂದಿನ ವಿಷಯ ನೋಡ್ರಿ, ತಾವೆಲ್ಲ ವಿಷಯ ಸುಖದಲ್ಲಿ ಭೋಗಿಸಿದವರು. ಒಂದೇ ಒಂದು ನೀವು ದಿನನಿತ್ಯದ ನ್ಯೂಸ್ಗಳನ್ನು ನೋಡ್ರಿ, ಯಾರಿಗೆ ಹೊಡಿತಾ ಇದ್ದಾರೆ, ಎಷ್ಟು ಒದ್ದಾಡ್ತಿದ್ದಾರೆ. ಇದೆಲ್ಲವೂ ದೇಹಾತ್ಮಕ ಬುದ್ಧಿ ಪ್ರಪಂಚ. ಅದಕ್ಕೆ ಒಂದಿಷ್ಟು ಪ್ರಾಪ್ತರೂಪ ಪ್ರಾಪ್ತಿಯಾದರೆ, ತನ್ನ ಸ್ವರೂಪ ಪ್ರಾಪ್ತಿಯಾದರೆ ಎಷ್ಟು ಆನಂದ. ಅಂಥ ಆನಂದ ನಮ್ಮ ನಿಮ್ಮೆಲ್ಲರಿಗೆ ಇದು ಪ್ರಾಪ್ತರೂಪಿ ಪ್ರಾಪ್ತ ಆನಂದ. ಅಂಥ ಈ ಪ್ರಾಪ್ತರೂಪಿ ಪ್ರಾಪ್ತವನ್ನು ನಾವು ಮಾಡಿಕೊಂಡ್ರೆ ಸರ್ವ ದುಃಖದ ನಿವೃತ್ತಿ ಆಗ್ತದೆ. ಅದಕ್ಕೆ ಅರ್ಜುನ ದುಃಖಕ್ಕೆ ಕಾರಣ ಇಲ್ಲಿ ಮದಾಂಧ ಅಂತ ಹೇಳ್ತಾನೆ. ಇವರೆಲ್ಲರ ಮದದಲ್ಲಿ ಬಂದವರು, ಇವರು ತಿಳಿದು ವಿಷ ಕುಡಿಯಲು ಹೊರಟಿರುವರು, ಕಂಡರೂ ಸಿಂಹದ ಎದುರಿಗೆ ಹೋಗುತ್ತಿರುವರು. ಯಾವ ನಮ್ಮ ಎಲ್ಲ ಪರಿಚಯ ತಿಳಿಯುವಂಥ ಬೆಳಕನ್ನು ತ್ಯಾಗ ಮಾಡಿ ಅಂಧಕಾರದಲ್ಲಿ ನೂಕುತ್ತಿರುವವರು. ಬೆಳಕಿನ ಲಕ್ಷಣ ಏನ್ರಿ? ಬೆಳಕು ಹೆಂಗಿರ್ತದ? ತನ್ನೊಳಗೂ ಅಂಧಕಾರ ಇಲ್ಲ, ಅನ್ಯರಿಗೂ ಅಂಧವನ್ನು ಮಾಡೋದಿಲ್ಲ. ಅಸತೋಮ ಸದ್ಗಮಯ. ಬೆಳಕಿನ ಕೆಲಸ ಹೇಗಂದ್ರೆ ಎಲ್ಲವೂ ಕಾಣ್ತದೆ. ಒಂದು ರೂಮಲ್ಲಿ ಬೆಳಕು ಬರಲಿ, ಯಾವ ಮೂಲೆಯಲ್ಲಿ ಟೇಬಲ್ ಅದ, ಯಾವ ಟೇಬಲ್ ಕೆಳಗಡೆ ಯಾವ ಹುಳ ಅದ, ಯಾವ ಮೂಲೆಯಲ್ಲಿ ಯಾವ ಹುಳ ಕೂತದ, ಎಲ್ಲವೂ ಕಾಣ್ತದೆ. ಒಂದೇ ಕಡೆ ಕೂತ್ಕೊಂಡು ನೋಡಿದರೆ ಎಲ್ಲವನ್ನು ಕಾಣ್ತದೆ. ಎಷ್ಟೇ ದೊಡ್ಡದಿರಲಿ ಮನೆ, ಬೆಳಕಿದ್ರೆ ಒಂದು ಮನೆಯಲ್ಲಿ ಬೆಳಕಿದ್ರೆ ಸಾಲ್ಕು, ಎಷ್ಟೇ ವಸ್ತುಗಳಿರಲಿ ನೀವು ಒಂದೇ ಕಡೆ ಕೂತ್ಕೊಂಡು ಎಲ್ಲವನ್ನು ನೋಡ್ಕೋಬಹುದು. ಅದೇ ಕತ್ತಲ ಮನೆಯಲ್ಲಿ ಕೂತ್ರೆ ತಾವು ಎದ್ದು ಒಂದು ಹೆಜ್ಜೆ ಇಟ್ಟರೆ ಸಾಕು, ಯಾವುದಕ್ಕೆ ನಾವು ತಲೆ ಬಡಿಸ್ಕೋಬಹುದು. ಹಾಗೆ ಬೆಳಕನ್ನು ತ್ಯಾಗ ಮಾಡಿ ಅಂಧಕಾರ ಪ್ರವೇಶ ಮಾಡಿದರೆ ಅದು ಯಾವುದೋ ಒಂದು ದೃಷ್ಟಾಂತ ಇತ್ತು. ಒಬ್ಬ ಮನುಷ್ಯ ಬೆಳಕಿನಲ್ಲಿ ಎಲ್ಲವನ್ನು ನೋಡಬಹುದು. ಆ ಕತ್ತಲೆ ರೂಮಿನೊಳಗೆ ಎಲ್ಲಿ ಮಣ್ಣಿನ ಗಡಿಗೆ ಆದಂತ ಹೇಳಿ ಕಟಿಗಿಲೆ ಹೊಡ್ಕೊತ ಹಾದ್ನಂತ. ಮಣ್ಣಿನ ಗಡಿಗೆ ಎಲ್ಲಿ ಅದಪ್ಪ, ಮಣ್ಣಿನ ಗಡಿಗೆ ಎಲ್ಲಿ ಅದ, ಗಡಿಗೆ ಎಲ್ಲಿಟ್ಟಿನಂತ ಹೊಡಿತಾ ಹೋದ್ರೆ ಒಂದರ ಗಡಿಗೆ ಉಳಿತಾವ, ಅವು ಎಲ್ಲ ಒಡೆದೋಕ್ಕವು. ಅದೇ ಬೆಳಕು ಹಚ್ಚಿ ನೋಡಿದರೆ ಗಡಿಗೆ ಎಲ್ಲಿ ಐತಿ ಅದನ್ನೇ ಎತ್ಕೊಂಡು ಬಂದು ನಮ್ಮ ಕಾರ್ಯವನ್ನು ಮಾಡಬಹುದಿತ್ತು. ಹಂಗೆ ನಾವು ನೀವುಗಳೆಲ್ಲ ಈ ಮನ ಬುದ್ಧಿ ಚಿತ್ತ ಅಹಂಕಾರ ಈ ವಾಸನಾ ಶರೀರ ಹಿಡ್ಕೊಂಡು ಈ ಸ್ಥೂಲ ಶರೀರದ 10 ಇಂದ್ರಿಯಗಳು, ಅಸೂಕ್ಷ್ಮ ಶರೀರದ ಈ ವಾಸನೆಗಳ ಜೊತೆಗೆ ನಾವೆಲ್ಲರೂ ಅಂಧಕಾರದಲ್ಲೇ ಇದ್ದೀವಿ. ಒಂದಿಷ್ಟು ಬೆಳಕಿನ ಕಡೆಗೆ ಅಂತ ಹೇಳಿದರೆ ಆತ್ಮ ಸ್ವರೂಪವನ್ನು ತಿಳ್ಕೊಂಡ್ರೆ ಆ ಪರಮಾನಂದ ಪ್ರಾಪ್ತಿ ನಮ್ಮ ಹತ್ರ ಅದ ಅನ್ನುವಂಥ ಮಾತನ್ನು ಅರ್ಜುನ ತನಗೆಟ್ಟು ತಿಳಿತದ ಅಟ್ಟ ಗುರುವಿನ ಮುಂದೆ ಹೇಳ್ತಾ ಇದ್ದಾನೆ. ಹೇಳಬೇಕು, ಗುರುವಿನ ಎದುರುಗಡೆಗೆ ನಿಂತುಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಮುಂದೆ ನಾವು ಪ್ರಶ್ನೆಗಳನ್ನು ಇಡಬೇಕು. ಅದು ಸರಿನೋ ತಪ್ಪೋ ಉತ್ತರ ಹೇಳೋನು ಗುರುವಿಗೆ ಬಿಟ್ಟಂಥ ಪ್ರಶ್ನೆ. ಆದರೆ ನಮ್ಮ ಈ ಪ್ರಶ್ನೆಗಳಿಗೆ ಉತ್ತರ ಗುರು ಮುಂದೆ ಕೊಡ್ತಾನೆ. ಅದಕ್ಕಾಗಿ ಅರ್ಜುನ ತನ್ನ ಬಾಂಧವರು ಎದುರಿಟ್ಟುಕೊಂಡು ಬಹಳ ಸುಂದರ ಓವಿಗಳನ್ನು ಹೇಳ್ತಾನೆ. ಹೇ ಅಭಿಮಾನ ಮದ ಭೂಲಲೆ ಜರಿ ಪಾ ಸಂಗ್ರಾಮ ಆಲೆ तरिया में हित आपुले जाणावे लागे हे ऐसे कैसे करावे जे आपुले आपण मारावे जाणत जाणतांची सेवावे काळकूट हाजी मार्गी चालिता फुडा सिंहो जाहळा अवचिता तो तव चुकविता लाभू आथी असता प्रकाशु सांडावा मग अंधकूप आश्रवा तरी तेथ कवणु देवा लाभो सांगे. ನೋಡ್ರಿ ಎಷ್ಟು ಸುಂದರ ಕೇಳಿದಾರೆ. ಹೇ ದೇವಾ, ತಾವೇ ಹೇಳಿ, ಯಾವುದು ಲಾಭಕರೇ ಹೇಳು ದೇವಾ ನೋಡೋಣ ಅಂತ ಭಗವಂತನಿಗೆ ಪ್ರಶ್ನೆ. ಇವತ್ತಿನ ಎಲ್ಲವೂ ಪ್ರಶ್ನಾರ್ಥಕ ವಾಕ್ಯಗಳು. ಇಂಥ ಪ್ರಶ್ನೆಗಳನ್ನು ಯಾರು ಹೇಳ್ತಾ ಹೊರಟಿದ್ದಾರೆ. ಇನ್ನು ಈ ಶ್ಲೋಕದ 240ರಿಂದ 242 ಓವಿಗಳು ಇದ್ದಾವೆ.
ಅದನ್ನು ನಾಳೆ ದಿನ ನೋಡೋಣ. ಇಲ್ಲಿ ತನಕ ನುಡಿಸಿರುವಂಥ ನುಡಿ ಕೃಷ್ಣಾರ್ಪಣ ಭಗವಂತನೇ.